ಇಷ್ಟು ದಿನ ಈ ಒಂದು ಮೇಟಾ ಟೀಮು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡಿದ್ರು. ಅಂದ್ರೆ ಬ್ಲೂ ಟಿಕ್ಕಿಗೆ ಅರ್ಥನೇ ತೆಗೆದ್ಬಿಟ್ರು. ಮುಂಚೆ ಏನಾಗ್ತಿತ್ತು ಅಂದ್ರೆ ಕೇವಲ ಸೆಲೆಬ್ರಿಟಿ ಅಕೌಂಟ್ ಗಳಿಗೆ ಮಾತ್ರ ಬ್ಲೂ ಟಿಕ್ ಅನ್ನೋದು ಇರ್ತಿತ್ತು. ಆದ್ರೆ ಈಗ ಯಾವಾಗ ಇವರು ನೀವು 700 ರೂಪಾಯಿ ಕೊಟ್ರೆ ಸಾಕು ಯಾರು ಬೇಕಾದ್ರೂ ತಗೋಬಹುದು ಅಂತ ಒಂದು ರೂಲ್ಸ್ ಅನ್ನ ಮಾಡಿದ್ರು. ಅವಾಗ್ಲಿಂದ ಬ್ಲೂ ಟಿಕ್ ಒಂಥರ ರೋಡಲ್ಲಿ ಸಿಗೋ ಒಂದು ಚಾಕ್ಲೇಟ್ ತರ ಆಗ್ಬಿಟ್ಟಿದೆ. ಈಗ ನೋಡ್ಬೋದು ಯಾರದೇ ಪ್ರೊಫೈಲ್ ಓಪನ್ ಮಾಡಿದ್ರು ಬ್ಲೂ ಟಿಕ್ ಇರುತ್ತೆ. ಅದು ಸೆಲೆಬ್ರಿಟಿ ಆದ್ರೂ ಅಷ್ಟೇ, ಅದಾದ್ಮೇಲೆ ಕಾಮನ್ ಮ್ಯಾನ್ ಆದ್ರೂ ಕೂಡ ಅಷ್ಟೇ, ಒಂಥರ ವ್ಯಾಲ್ಯೂನೇ ಎಲ್ಲ ಬ್ಲೂ ಟಿಕ್ ಹಂಗ್ ಮಾಡಿ ಬಿಸಾಕ್ಬಿಟ್ರು. ಈಗ ವಾಟ್ಸಪ್ ಆಯ್ತು, ಸಾರಿ ಇನ್ಸ್ಟಾಗ್ರಾಮ್ ಆಯ್ತು, ಫೇಸ್ಬುಕ್ ಆಯ್ತು, ಈಗ ಮತ್ತೆ ವಾಟ್ಸಪ್ ಮೇಲೂ ಕೂಡ ಮೇಟಾ ಟೀಮ್ ನ ಕಣ್ ಕೂಡ ಬಿದ್ದಿದೆ. ಈಗ ನೀವು ವಾಟ್ಸಪ್ ನ ಯೂಸ್ ಮಾಡ್ಬೇಕು ಅಂದ್ರೆ ಇಷ್ಟು ಅಮೌಂಟ್ ನ ಪೇ ಮಾಡ್ಬೇಕು ಮಂತ್ಲಿ ಅಂತ. ಈಗ ಹೊಸ ಫೀಚರ್ ನ ಕೂಡ ತಗೊಂಡ್ಬಂದಿದ್ದಾರೆ. ಏನದು ಪ್ರೀಮಿಯಂ ಅಂತ ಏನೋ ಫೀಚರ್ ನ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಸಾಮಾನ್ಯ ಜನರಿಗೆ ಒಂಥರ ಹೊಡೆತ ಅಂತ ಕೂಡ ಹೇಳ್ಬೋದು. ಮತ್ತೆ ತುಂಬಾ ಜನ ವಾಟ್ಸ್ಆಪ್ ಟೀಮಿಗೆ ಒಗಿತಿದ್ದಾರೆ. ಇದೇನಪ್ಪ ಇದು ಮತ್ತೆ ಇನ್ನೊಂದು ರೋದನೆ ಸ್ಟಾರ್ಟ್ ಆಗ್ಬಿಡ್ತಾ, ಎಷ್ಟು ದಿನ ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ದುಡ್ಡು ಮಾಡಿದ್ರೆ ಈಗ ಮತ್ತೆ ವಾಟ್ಸ್ಆಪ್ ಮೇಲೂ ಕಂಡ್ಬಿತ್ತ ಅಂತ. ಹಂಗೆ ಗುರು, ಯಾವ್ದೇ ಒಂದು ಕಂಪ್ನಿ ಒಂದು ಬೆಳೆಯೋ ತನಕ ಅಷ್ಟೇ ನಿಮ್ಗೆ ಎಲ್ಲಾ ಸರ್ವಿಸ್ ಕೂಡ ಫ್ರೀ ಆಗಿ ಕೊಡ್ತಾರೆ. ಬೆಳ್ದಾದ್ಮೇಲೆ ಆಲ್ಮೋಸ್ಟ್ ಜನ ಅದಕ್ಕೆ ಅಡಿಕ್ಟ್ ಆಗಿರ್ತಾರಲ್ಲ, ಅದನ್ನ ನೀವು ಯೂಸ್ ಮಾಡ್ಲೇಬೇಕು. ಅದಕ್ಕೆ ಆಪ್ಷನ್ ಇಲ್ಲ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ, ಅವರು ಆಡ್ಸ್ ಹಾಕ್ಲಿ, ಪೇಡ್ ಮಾಡ್ಲಿ, ಏನಾದ್ರು ಮಾಡಿದ್ರು ಕೂಡ ನಾವು ಅದೇ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಹೊರತು ಬೇರೆ ಅಪ್ಲಿಕೇಶನ್ ಹೋಗಕ್ಕೆ ಆಗೋದಿಲ್ಲ. ಈಗಲೂ ಕೂಡ ಅಷ್ಟೇ ಹಂಗೆ ಆಗಿರೋದು. ವಾಟ್ಸ್ಆಪ್ ಬಿಟ್ಟು ಬೇರೆ ಅಪ್ಲಿಕೇಶನ್ ಆಕ್ಚುಲಿ ಇದೆ ಹೇಳ್ಬೇಕು ಅಂದ್ರೆ, ಆದ್ರೆ ಯಾರು ಅದನ್ನ ಯೂಸ್ ಮಾಡೋದಿಲ್ಲ. ಎಲ್ಲರೂ ಕೂಡ ವಾಟ್ಸ್ಆಪ್ ನ ಯೂಸ್ ಮಾಡ್ತಾರಲ್ಲ, ಹಾಗಾಗಿ ಅವರು ಪೇಡ್ ಮಾಡ್ಲಿ, ಏನೇ ಹೊಸ ಫ್ಯೂಚರ್ ತರಲಿ, ಇಲ್ಲಾಂದ್ರೆ ಇನ್ನೊಂದು ಮಾಡಿದ್ರು ಕೂಡ ವಾಟ್ಸ್ಆಪ್ ಗೆ ಅಡಿಕ್ಟ್ ಕೂಡ ಆಗಿದೀವಿ. ಹಾಗಾಗಿ ವಾಟ್ಸ್ಆಪ್ ಅಲ್ಲಿ ಈಗ ಪ್ರೀಮಿಯಂ ಫೀಚರ್ ನ ತಗೊಂಡ್ ಬಂದಿದಾರಲ್ಲ, ಯಾವ ತರದ್ದು ಎಫೆಕ್ಟ್ ಬೀಳುತ್ತೆ, ಮತ್ತೆ ಸಾಮಾನ್ಯ ಜನರಿಗೆ ನಿಜವಾಗ್ಲೂ ಕೂಡ ಪೇ ಮಾಡ್ಬೇಕಾ, ಮಂತ್ಲಿ ಪೇ ಮಾಡ್ಬೇಕಾ, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ, ಕ್ಲಿಯರ್ ಆಗ್ಬಿಡುತ್ತೆ ನಿಮಗೆ. ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಟೆಕ್ ಕಂಟೆಂಟ್ ಗಳನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶೋಣ. ಏನಿದು ವಾಟ್ಸ್ಆಪ್ ಪ್ರೀಮಿಯಂ ಅಂತ ನೀವು ಕೇಳ್ಬೋದು. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಒಂದು ಫ್ಯೂಚರ್ ರೋಲ್ಔಟ್ ಅನ್ನ ಮಾಡಿ ಟೆಸ್ಟಿಂಗ್ ಅನ್ನ ಕೂಡ ಮಾಡ್ತಿದ್ದಾರೆ. ಯೂಸರ್ಸ್ ಇಂದ ಯಾವ ತರ ಒಂದು ಫೀಡ್ಬ್ಯಾಕ್ಸ್ ಬರ್ಬೋದು ಏನು ಅಂತ. ಇಂಡಿಯಾದಲ್ಲಿ ಕರೆಂಟ್ ಆಗಿಲ್ಲ, ಬಟ್ ರಿಪೋರ್ಟ್ಸ್ ಗಳಿದೆ ಅಷ್ಟೇ, ಬರುತ್ತೆ, ಲಾಂಚ್ ಆಗುತ್ತೆ ಅಂತ. ಯಾವಾಗ ಲಾಂಚ್ ಮಾಡ್ತಾರೆ ಏನೋ ಅಂತ ಗೊತ್ತಿಲ್ಲ. ಸೊ ಕೇಳ್ಬೋದು ನೀವು ಏನಿದು ಪ್ರೀಮಿಯಂ ಫೀಚರ್ ಅಂತ. ಈಗ ಕೆಲವೊಂದು ಅಪ್ಲಿಕೇಶನ್ ಗಳನ್ನ ನೋಡ್ಬೋದು, ನಿಮ್ಗೆ ಆಡ್ಸ್ ಬರಬಾರ್ದು ಅಂದ್ರೆ ಅಮೌಂಟ್ ಅನ್ನ ಪೇ ಮಾಡ್ಬೇಕು. ಅದಾದ್ಮೇಲೆ ಎಕ್ಸ್ಟ್ರಾ ಫೀಚರ್ ಬೇಕು ಅಂದ್ರೆ ಅಮೌಂಟ್ ಅನ್ನ ಪೇ ಮಾಡ್ಬೇಕು. ಅದೇ ರೀತಿ ಈಗ ವಾಟ್ಸ್ಆಪ್ ಅಲ್ಲಿ ಕೂಡ ಅಷ್ಟೇ ಆಡ್ಸ್ ಅನ್ನೋ ಫ್ಯೂಚರ್ ನ ಕೂಡ ತಗೊಂಡ್ ಬರ್ತಿದ್ದಾರೆ. ಅಂದ್ರೆ ವಾಟ್ಸ್ಆಪ್ ಇದರಿಂದ ದುಡ್ಡು ಕೂಡ ಮಾಡುತ್ತೆ. ನಾವು ವಾಟ್ಸ್ಆಪ್ ನ ಯೂಸ್ ಮಾಡ್ಬೇಕಾದ್ರೆ ಎಲ್ಲರೂ ಚಾಟ್ ಮಧ್ಯದಲ್ಲಿ ಒಂದು ಆಡ್ ಕೂಡ ಬರ್ಬೋದು, ಇಲ್ಲಾಂದ್ರೆ ಸ್ಟೇಟಸ್ ಒಂದು ಆಡ್ ಕೂಡ ಬರ್ಬೋದು. ಈಗಾಗಲೇ ನೋಡ್ಬೋದು ನೀವು ಕೆಲವೊಂದ್ಸರಿ ಸ್ಟೇಟಸ್ ನೋಡ್ಬೇಕಾದ್ರೆ ಒಂದೊಂದು ಆಡ್ ಕೂಡ ಅಲ್ಲಿ ಪ್ಲೇ ಕೂಡ ಆಗ್ತಾ ಇರುತ್ತೆ. ಸ್ಟೇಟಸ್ ಸ್ವೈಪ್ ಮಾಡ್ದಂಗೆ ಇನ್ನೊಂದು ಆಡ್ ಕೂಡ ಬರ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಆಡ್ ಬಂತು ಅಂದ್ರೆ ಇದರಿಂದ ವಾಟ್ಸ್ಆಪ್ಗೆ ರೆವಿನ್ಯೂ ಜನರೇಟ್ ಕೂಡ ಆಗುವಂತದ್ದು. ಹಾಗಾಗಿ ಇದೇ ರೀತಿಯಾಗಿ ಜಾಸ್ತಿ ಆಡ್ಸ್ ಅನ್ನ ಹಾಕಿ ದುಡ್ಡು ಮಾಡೋ ಪ್ಲಾನ್ ಕೂಡ ವಾಟ್ಸ್ಆಪ್ ಈಗ ಮಾಡ್ಕೊಂಡಿದೆ. ಹಾಗಾಗಿ ಈ ರೀತಿ ಆಡ್ಸ್ ನಿಮ್ಗೆ ಬರಬಾರ್ದು ಅಂದ್ರೆ ಪ್ರೀಮಿಯಂ ನ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಲೈಕ್ ಈಗ ಎಕ್ಸಾಂಪಲ್ ಆಗಿ ಯೂಟ್ಯೂಬ್ ನ ತಗೊಂಡ್ವಿ ಅಂದ್ರೆ, ಈಗ ಯೂಟ್ಯೂಬ್ ಅಲ್ಲಿ ನಮಗೆ ಆಡ್ಸ್ ಬರಬಾರ್ದು ಅಂದ್ರೆ ನಾವು ಪ್ರೀಮಿಯಂ ನ ಪರ್ಚೇಸ್ ಮಾಡಬೇಕು. ಅದೇ ರೀತಿ ವಾಟ್ಸ್ಆಪ್ ಅಲ್ಲಿ ಕೂಡ ಅಷ್ಟೇ ನಮಗೆ ಆಡ್ಸ್ ಬರಬಾರ್ದು, ಎಕ್ಸ್ಟ್ರಾ ಚೆನ್ನಾಗಿರೋ ಫೀಚರ್ಸ್ ನ ಯೂಸ್ ಮಾಡಬೇಕು. ಲೈಕ್ ಈಗ ವಾಟ್ಸ್ಆಪ್ ನ ಹೋಮ್ ಸ್ಕ್ರೀನ್ ಅಲ್ಲಿ ಐಕನ್ನ ಚೇಂಜ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಹೊಸ ಫೀಚರ್ಸ್ ನ ಯೂಸ್ ಮಾಡೋದಾಗಿರ್ಬೋದು. ಈ ತರ ಫೀಚರ್ಸ್ ನ ಯೂಸ್ ಮಾಡ್ಕೊಬೇಕು ಅಂದ್ರೆ ನೀವು ಮಂತ್ಲಿ ವಾಟ್ಸ್ಆಪ್ಗೆ ಎಷ್ಟು ಅಮೌಂಟ್ ನ ಪೇ ಮಾಡ್ಕೊಬಹುದು. ಬೇಡ ಗುರು, ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ, ಏನಾದ್ರು ಆಡ್ಸ್ ಹಾಕಿ ಏನಾದ್ರು ಮಾಡ್ಕೊಳ್ಳಿ ಅಂತ ಇದ್ದೀರಾ ಅಂದ್ರೆ ನೀವು ಹಾಗೆ ನಾರ್ಮಲ್ ವಾಟ್ಸ್ಆಪ್ ನ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಯಾವುದೇ ರೀತಿ ಕತ್ರಿ ಬೀಳೋದಿಲ್ಲ. ತುಂಬಾ ಜನ ನೀವು ಅನ್ಕೊಬಹುದು ಫುಲ್ ವಾಟ್ಸ್ಆಪ್ ನ ಪೇಡ್ ಮಾಡ್ತಾರ ಅಂತ. ಯಾವುದೇ ಕಾರಣಕ್ಕೂ ಆತರ ಆಗೋದಿಲ್ಲ. ಆತರ ಆಯ್ತು ಅಂದ್ರೆ ಬರ್ದಿಟ್ಕೊಳ್ಳಿ, ಫುಲ್ ವಾಟ್ಸ್ಆಪ್ ಮಾರ್ಕೆಟ್ ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ಡೌನ್ ಆಗಿಬಿಡುತ್ತೆ. ಅದಾದ್ಮೇಲೆ ಆಲ್ಟರ್ನೇಟಿವ್ ಅಪ್ಲಿಕೇಶನ್ ಡೆಫಿನೆಟ್ಲಿ ಹುಡ್ಕೊಳ್ತಾರೆ. ಮಂತ್ಲಿ ಪೇ ಮಾಡ್ಬೇಕಂದ್ರೆ ಯಾವ ನನ್ನ ಮಗ ಕೊಡ್ತಾನೆ ಗುರು ಅಲ್ವಾ. ಸೊ ಹಾಗಾಗಿ ಆತರ ಮಾಡೋದಿಲ್ಲ. ವಾಟ್ಸ್ಆಪ್ ಟೀಮ್ಗೆ ಸ್ವಲ್ಪ ತಲೆ ಇದೆಯಲ್ಲ. ಸೊ ಹಾಗಾಗಿ ಕೇವಲ ಪ್ರೀಮಿಯಂ ಫೀಚರ್ಸ್ ನೀವು ಯೂಸ್ ಮಾಡ್ಬೇಕು ಅಂದ್ರೆ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ಬಿಸ್ನೆಸ್ ಮಾಡೋರಿಗೆ ಕೂಡ ಅಷ್ಟೇ, ಅವರ ಪ್ರೊಫೈಲ್ ಅಲ್ಲಿ ಬ್ಲೂ ಟಿಕ್ ಬರ್ಬೇಕು ಅಂದ್ರೆ ಅದಕ್ಕೂ ಕೂಡ ಅಮೌಂಟ್ ಅನ್ನ ಸೆಟ್ ಮಾಡ್ತಾರೆ ವಾಟ್ಸ್ಆಪ್ ಅಲ್ಲಿ. ಕೆಲವೊಂದು ನೋಡ್ಬೋದು ಬಿಸ್ನೆಸ್ ಚಾರ್ಜ್ ಗಳು ಕೂಡ ಇರುತ್ತೆ. ಅದನ್ನ ಓಪನ್ ಮಾಡಿದ್ವಿ ಅಂದ್ರೆ ಬ್ಲೂ ಟಿಕ್ ಕೂಡ ಬರ್ತಾ ಇರುತ್ತೆ. ಅದನ್ನ ಈಗ ಯಾರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಅದ್ರಾಗ ಸದ್ಯಕ್ಕೆ ಎಷ್ಟು ಅಮೌಂಟ್ ಕೊಡಬೇಕು ಏನು ಅಂತ ಎಲ್ಲೂ ಕೂಡ ವಾಟ್ಸ್ಆಪ್ ಆಗಲಿ ಮೇಟಾ ಟೀಮ್ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಬಟ್ ಈ ಫ್ಯೂಚರ್ ಬಂದೇ ಬರುತ್ತೆ ಅಂತ ತುಂಬಾ ರಿಪೋರ್ಟ್ಸ್ ಗಳು ಕೂಡ ಇರುವಂತದ್ದು. ಹಾಗಾಗಿ ಈ ವಿಷಯ ಈಗ ತುಂಬಾ ವೈರಲ್ ಕೂಡ ಆಗ್ತಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಜವಾಗ್ಲೂ ಈ ಫ್ಯೂಚರ್ ಬಂದ್ರೆ ನಿಮ್ಗೆ ಯೂಸ್ ಆಗುತ್ತಾ, ಇಲ್ಲಾಂದ್ರೆ ನಾರ್ಮಲ್ ಮುಂಚೆ ಹೇಗೆ ಯೂಸ್ ಮಾಡ್ತಿದ್ರಲ್ಲ ಅದೇ ರೀತಿ ವಾಟ್ಸ್ಆಪ್ ಇದ್ರೆ ಬೆಟರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಹೇಳೋದಾದ್ರೆ ಏನು ಮಾಡಂಗಿಲ್ಲ. ಈಗಾಗಲೇ ಕಂಪ್ನಿ ಬೆಳೆದ್ಬಿಟ್ಟಿದೆ. ಅವ್ರು ಏನ್ ಆಡ್ಸ್ ಹಾಕಿದ್ರು ಕೂಡ ನಾವು ಯೂಸ್ ಮಾಡ್ಲೇಬೇಕು, ಇನ್ನೊಂದು ಫ್ಯೂಚರ್ ಅನ್ನು ಕೂಡ ಯೂಸ್ ಮಾಡ್ಲೇಬೇಕು, ಆತರ ಆಗ್ಬಿಟ್ಟಿದೆ. ಸೊ ಇದನ್ನ ತರದೇ ಇರೋದೇ ಒಂದ್ ಲೆಕ್ಕ ಒಳ್ಳೇದು. ನಿಮ್ಗೆ ಪ್ರೀಮಿಯಂ ಬೇಡ ಅಂದ್ರೂ ಕೂಡ ನಾರ್ಮಲ್ ಆಗಿ ಚಾಟ್, ವಿಡಿಯೋ ಕಾಲು ಏನೇನ್ ಮಾಡ್ತಿಲ್ಲ ಇಷ್ಟು ದಿನ ಅದು ಕಂಟಿನ್ಯೂ ಕೂಡ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.